ಗಿಲ್ಲಿ ವಿರುದ್ಧ ಏಕವಚನದಲ್ಲಿ ಮಾತಾಡಿದಂಥ ಇಲ್ಲಿ ಡಾಗ್ ಸತೀಶ್ ಅವರ ವಿರುದ್ಧ ಅಭಿಮಾನಿಗಳು ಸಿಡಿದೆಳುವಂತ ಕೆಲಸವನ್ನ ಮಾಡಿದ್ದಾರೆ. ಏನಾದರೂ ನನಗೆ ಬಿಗ್ ಬಾಸ್ 3 ದಿನ ನನಗೆ ಸಮಯ ಕೊಟ್ಟರೆ ಗಿಲ್ಲಿಯನ್ನ ಮಾನ ಮರ್ಯಾದೆ ಕಳೆಯೋದಕ್ಕೆ ನಾನು ಹೋಗ್ತೀನಿ ಅಂತ ನೇರವಾಗಿ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಮಾತಾಡಿದ್ರಿಂದಾಗಿ ಅಭಿಮಾನಿಗಳು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಗಿಲ್ಲಿ ವಿಚಾರ ಅಂತ ಬಂದಾಗ ಸಹಜವಾಗಿ ಡಾಗ್ ಸತೀಶ್ ಏನಿದಾರಲ್ಲ, ಈಗ ನಾಲಿಗೆ ಹರಿಬಿಟ್ಟಿದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ವರ್ಷದಲ್ಲಿ ಅತಿ ಹೆಚ್ಚಾಗಿ ಟ್ರೋಲ್ ಆಗಿದ್ದು ಅಂತಂದ್ರೆ ಈ ಡಾಗ್ ಸತೀಶ್ ಅವರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸುಳ್ಳು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ನಿಜ ಹೇಳ್ತಾ ಇದ್ದಾರೋ, ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಡೆ ನಾನು ಟ್ರೋಲ್ ಆಗ್ಲಿ, ಒಂದ್ ಕಡೆ ವೈರಲ್ ಆಗ್ಲಿ, ಎಲ್ಲರೂ ಕೂಡ ನನ್ನ ನೋಡ್ಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಹಲೋ ನಮಸ್ಕಾರ, ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವಂತಹ ಡಾಗ್ ಸತೀಶ್ ಅವರು ಸಾಕಷ್ಟು ಸಂದರ್ಶನಗಳನ್ನ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದ್ದಾರೆ. ಒಂದ್ ಕಡೆ ಅವ್ರು ಮಾತಾಡುವಂಥ ಮಾತುಗಳಾಗಿರ್ಬೋದು, ಅವರು ಹೇಳುವಂಥ ಹೇಳಿಕೆಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ಆದ್ರೆ ಏನ್ ಗುರು ಇವನು ಬರೀ ತಲೆ ಪುಂಗುವಂಥ ಕೆಲಸನೇ ಮಾಡ್ತಾ ಇದ್ದಾನಲ್ಲ, ಬರೀ ಸುಳ್ಳು ಹೇಳ್ತಾ ಇದ್ದಾನಲ್ಲ ಅನ್ನುವಂಥ ಮಾತುಗಳು ಒಂದಿಷ್ಟು ಕೇಳಿ ಬರ್ತಾ ಇದೆ. ನೋಡಿ, ಈ ವೇಳೆ ಅವರು ತಮ್ಮನ್ನ ತಾವು ಹೊಗಳಿಕೊಳ್ಳಲು ಸಾಕಷ್ಟು ಸಮಯವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವರು ಹೇಳೋದ್ರಲ್ಲಿ ಅರ್ಧಕ್ಕೆ ಅರ್ಧ ಸುಳ್ಳು ಎಂಬುದು ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆದಾರರು ಕೂಡ ಒಂದಿಷ್ಟು ತಿಳಿತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಎಷ್ಟರ ಮಟ್ಟಿಗೆ ಅಂತಂದರೆ ಈ ವರ್ಷದಲ್ಲಿ ಅತಿ ಹೆಚ್ಚಾಗಿ ಟ್ರೋಲ್ ಆಗಿದ್ದು ಅಂತಂದರೆ ಈ ಡಾಗ್ ಸತೀಶ್ ಅವರು. ಯಾಕಂದರೆ ಅಷ್ಟರ ಮಟ್ಟಿಗೆ ಸುಳ್ಳು ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ನಿಜ ಹೇಳ್ತಾ ಇದ್ದಾರೋ, ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಡೆ ನಾನು ಟ್ರೋಲ್ ಆಗಲಿ, ಒಂದು ಕಡೆ ವೈರಲ್ ಆಗಲಿ, ಎಲ್ಲರೂ ಕೂಡ ನನ್ನ ನೋಡಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಅಷ್ಟರ ಮಟ್ಟಿಗೆ ಸದ್ದಂತರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಟ್ರೋಲರ್ಸ್ಗಳಿಗಂತೂ ಒಳ್ಳೆ ಕಂಟೆಂಟ್ ಕೊಡುವಂಥ ಕೆಲಸವನ್ನು ಈ ಡಾಗ್ ಸತೀಶ್ ಅವರು ಮಾಡ್ತಾ ಇರುವಂಥದ್ದು ಈಗಾಗಲೇ ಗಮನಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಗಿಲ್ಲಿ ವಿರುದ್ಧ ಏಕವಚನದಲ್ಲಿ ಮಾತಾಡಿದಂಥ ಇಲ್ಲಿ ಡಾಗ್ ಸತೀಶ್ ಅವರ ವಿರುದ್ಧ ಅಭಿಮಾನಿಗಳು ಸಿಡಿದೆಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಹಿಂಗ್ರಿ ಬಾಯಿಗೆ ಬಂದಾಗೆ ಮಾತಾಡಿದ್ದಾನೆ. ಸೊ ಈ ರೀತಿಯಾಗಿ ಮಾತಾಡಿದ್ರಿಂದಾಗಿ ಅಭಿಮಾನಿಗಳು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಡಾಗ್ ಸತೀಶ್ ಅವ್ರನ್ನ ಎಷ್ಟರ ಮಟ್ಟಿಗೆ ಟ್ರೋಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ, ನಿಜವಾಗ್ಲೂ ಕೂಡ ಡಾಗ್ ಸತೀಶ್ ಅವರು ಅರೆ ಯಾಕಾದರೂ ನಾನು ಬಿಗ್ ಬಾಸ್ ಮನೆಗೆ ಹೋದೆ, ಯಾಕಾದರೂ ಅಲ್ಲಿ 24 ಲಕ್ಷದ ಈ ಕೋಟ್ ಅಂತ ಹೇಳೋದು, ಆ ಶರ್ಟು ಬ್ರ್ಯಾಂಡೆಡ್ ಶರ್ಟು, ಆ ಶರ್ಟು ಈ ಶರ್ಟು, ಮುಖಕ್ಕೆ ಹಂಗೆ ಹಾಕೋತೀನಿ ಹಿಂಗೆ ಹಾಕೋತೀನಿ, ಮೇಕಪ್ ಹಾಕೋತೀನಿ, ಹಾಕೋತೀನಿ, ಇಷ್ಟೆಲ್ಲವೂ ಕೂಡ ಬರೀ ಟ್ರೋಲ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಸೊ ಹೀಗಿರುವಾಗಲೇ ಅವರು ಗಿಲ್ಲಿಗೆ ಒಂದಿಷ್ಟು ಅವಾಚ್ಯ ಶಬ್ದಗಳ ಬಳಕೆ ಮಾಡಿದಾರಲ್ಲ, ಈ ಸಂದರ್ಭದ ವಿಡಿಯೋ ಒಂದಿಷ್ಟು ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಗಿಲ್ಲಿ ನಟ ಅವರು ಅಲ್ಲಿರುವಂಥ ಸ್ಪರ್ಧಿಗಳನ್ನು ಗೋಳೈಕೊಳ್ಳುವಂಥದ್ದು ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಅವರ ಆಪ್ತ ವಲಯದಲ್ಲಿ ಕಾವ್ಯ ಅವರೇ ಕೂಡ ಒಂದಿಷ್ಟು ಕೆಲವೊಮ್ಮೆ ತಾಳ್ಮೆ ಕಳೆದುಕೊಂಡು ಉದಾಹರಣೆ ಕೂಡ ಇದೆ. ಸೊ ಇದು ಒಂದು ಕಡೆ ಆದರೆ ಅವರು ಎಲ್ಲೂ ಕೂಡ ನಗಿಸ್ತಾರೆ, ಒಂದು ಕಡೆ ಮನೋರಂಜನೆ ಮಾಡ್ತಾರೆ, ನೀಡ್ತಾನೆ ಇರ್ತಾರೆ ಅನ್ನುವಂಥದ್ದು ಮತ್ತೊಂದು ಕಡೆ. ಈಗ ಅವರು ಈ ಗಿಲ್ಲಿ ವಿಚಾರ ಅಂತ ಬಂದಾಗ ಸಹಜವಾಗಿ ಡಾಗ್ ಸತೀಶ್ ಏನಿದಾರಲ್ಲ, ಈಗ ನಾಲಿಗೆ ಹರಿಬಿಟ್ಟಿದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಯೂಟ್ಯೂಬರ್ಲಿ ಒಂದಿಷ್ಟು ನೀಡಿದಂಥ ಸಂದರ್ಶನದಲ್ಲಿ ಮಾತಾಡಿದ್ದಾರೆ. ನಾನು ಬಿಗ್ ಬಾಸ್ ಮನೆಗೆ 3 ದಿನ ಹೋದರೆ ಗಿಲ್ಲಿಗೆ ಅವಮಾನ ಮಾಡಬೇಕು ಅಂತಾನೆ ಹೋಗ್ತೀನಿ, ಅಲ್ಲಿ ಅವಮಾನ ಮಾಡಬೇಕು ಅಂತಾನೆ ಹೋಗ್ತೀನಿ ನಾನು. ಯಾಕೆ ಅಂತಂದರೆ ಗಿಲ್ಲಿ ತುಂಬ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಅದರ ಜೊತೆಗೆ ಚೀಪ್ ಕ್ಯಾರೆಕ್ಟರ್, ಒಂದು ಬುದ್ಧಿ ಸರಿ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಸಿಕ್ಕಾಪಟ್ಟೆ ಚೀಪ್ ಕ್ಯಾರೆಕ್ಟರ್ ಬುದ್ಧಿ ಒಂದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಮತ್ತೊಂದು ಕಡೆ ಸತೀಶ್ ಅವರು ಕೂಡ ಇದೇ ಬಿಗ್ ಬಾಸ್ ಸೀಸನ್ ಸ್ಪರ್ಧಿಯಾಗಿ ಹೋಗಿದ್ರು, ಒಂದು ಪಾರ್ಟಿ ಆಯೋಜನೆ ಮಾಡಿದಾರಂತೆ. ಇದಕ್ಕೆ ಅವರು ಈ ಬಾರಿ ಮೊದಲು ಹೊರ ಹೋದ ಆರ್ಚೆ ಅಮಿತ್ ಹಾಗೂ ಗಿಲ್ಲಿಯನ್ನ ಕೂಡ ಅವರು ಕರೆಯೋದಿಲ್ವಂತೆ. ಯಾಕೆ ಅಂತಂದರೆ ಅವರಿಬ್ಬರೂ ಕೂಡ ಕಂಡ್ರು ಇವರಿಗೆ ಇಷ್ಟ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ಇನ್ನು ಇದಕ್ಕೆ ತಿರುಗೇಟು ಕೊಟ್ಟಿರುವಂಥ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಸಿಡಿದೆದ್ದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಏನು ಕೂಡ ಆಗಲಿಲ್ಲ, ಈಗ ಬಂದು ಎಲ್ಲವೂ ಕೂಡ ದೊಡ್ಡದಾಗಿ ಮಾತಾಡ್ತಾ ಇದ್ದಾನೆ ಅಂತ ಕೆಲವರು ಸತೀಶ್ ವಿರುದ್ಧ. ನೋಡಿ, ಇಷ್ಟು ಚೀಪ್ ಕ್ಯಾರೆಕ್ಟರ್ ಆಗಿ ಮಾತಾಡಿರುವಂಥ ಮಾತುಗಳು ಅಂತಂದರೆ ಗಿಲ್ಲಿ ವಿರುದ್ಧ ಆ ಪದಗಳನ್ನು ಬಳಕೆ ಮಾಡಬಾರ್ದು. ಆ್ಯಕ್ಚುಲಿ ಅಷ್ಟರ ಮಟ್ಟಿಗೆ ಕೀಳಾಗಿ ಮಾತಾಡಿರುವಂಥದ್ದು, ಒಂದು ಕಡೆ ಅವಾಚ್ಯ ಶಬ್ದಗಳನ್ನು ಒಂದು ನಿಂದಿಸಿದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಸಹಸ್ಪರ್ಧಿಯ ಬಗ್ಗೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಸೊ ಇತ್ತೀಚೆಗೆ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಸಂದರ್ಶನ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ ಸಂದರ್ಶನಗಳಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ರೀತಿಯಾದಂಥ ಟ್ರೋಲ್ ಆಗುವಂಥ ಮಾತುಗಳು, ಅದ್ರ ಜೊತೆಗೆ ಮನೆಯಲ್ಲಿ ಇರುವಂಥ ಒಂದಿಷ್ಟು ವಸ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಇನ್ನು ಮತ್ತೊಂದು ಕಡೆ ಕೈಯಿಂದಾನೇ ಟಾಯ್ಲೆಟ್ ತೊಳೆಯೋದಾಗಿರ್ಬೋದು. ನೋಡಿ, ಆ್ಯಸಿಡ್ ಇದ್ರೂ ಕೂಡ ನಾನು ಕೈಯಿಂದ ತೊಳಿತೀನಿ, ಗೊತ್ತಾ ನಿಮಗೆ?
ಯಾಕೆ ಹೇಳಿ, ಅದು ನನ್ನ ಕ್ಲೀನ್ ಮಾಡುವಂಥ ಮೆಂಟೇನು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿದ್ದಾರೆ. ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ಡಾಗ್ ಸತೀಶ್ ಅವರು ಏನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ. ಜನರಿಗೆ ಹೆಂಗಾದರೂ ಕೂಡ ಮನೋರಂಜನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಇದು ಅವರಿಗೆ ಒಂದು ರೀತಿಯಾಗಿ ಟ್ರೋಲ್ ಆಗುವಂಥ ರೀತಿಯಾಗಿ ಮಾಡ್ತಾ ಇದೆ. ಏನೇ ಆದರೂ ಸರ್, ವರ್ಲ್ಡ್ ನ್ಯೂಸ್ ಮಾಡಬೇಕು, ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೇನಲ್ಲ, ಇದು ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಏನು ಮಾಡಿದ್ರು, ಒಂದು ಕಡೆ ನೋಡಿದ್ರಲ್ಲೇ ಹೋಗಿ ಬಂದ್ರಪ್ಪ ಬಿಗ್ ಬಾಸ್ ಮನೆಗೆ. ಅಂತಂದರೆ ಯಾವ ರೀತಿಯಾಗಿ ಇದು ಬೇರೆ ಊರಿಂದ ಬೇರೆ ಊರಿಗೆ ಹೋಗುತ್ತಾರಲ್ಲ, ಅಷ್ಟೇ ಜರ್ನಿ ಆಗೋಗ್ಬಿಡ್ತು ಇವ್ರದ್ದು. ಏನು ಮಾಡಿದ್ರು ಬಿಗ್ ಬಾಸ್ ಮನೇಲಿ ಹಾಗಾದರೆ? ಸೊ 24 ಗಂಟೆ ಮೇಕಪ್ ಹಾಕ್ಕೊಂಡ್ರು. ಪ್ರತಿಯೊಂದಕ್ಕೂ ಕೂಡ ಚಂದ್ರಪ್ರಭಾಗೆ ಹೆಂಗೆ ಆಗೋಗ್ಬಿಟ್ಟಿತ್ತು ಅಂತಂದರೆ ನಿಜವಾಗ್ಲೂ ಸಾಕಾಗೋಗ್ಬಿಟ್ಟಿತ್ತು. ಚಂದ್ರಪ್ರಭಾ ಅವರು ಅತ್ತೆ ಬಿಟ್ಟರು ಒಂದು ಸರಿ, ಈ ವ್ಯಕ್ತಿಯಿಂದ ಸಾಕಾಗೋಗ್ಬಿಟ್ಟಿದ್ದೆ ನಾನು, ಯಾಕೆ ಈ ರೀತಿಯಾಗಿ ನೀವು ಮಾಡ್ತೀರಾ ಅಂತ. ಬಟ್ ಇದೀಗ ನೋಡಿ, ಗಿಲ್ಲಿ ವಿರುದ್ಧ ಮಾತಾಡಿದಂಥ ಅವಾಚ್ಯ ಪದಗಳು ಮಾಡಿದಾರಲ್ಲ, ಅವು ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಏನು ಮನಸ್ಥಿತಿ ಗುರು ಇವ್ರದ್ದು, ಯಾವ ರೀತಿಯಾಗಿ ಮಾತಾಡ್ತಾರೆ. ಒಬ್ಬ ಸಹಸ್ಪರ್ಧಿ ಬಗ್ಗೆ ಅವರ ಮುಖವಾಡ ಯಾವ ರೀತಿಯಾಗಿದೆ, ಏನು ಕತೆ, ಗಿಲ್ಲಿಯ ಮುಖವಾಡವನ್ನು ಕಳಿಸ್ತೀನಿ ನಾನು, ಏನಾದರೂ ನನಗೆ ಬಿಗ್ ಬಾಸ್ 3 ದಿನ ನನಗೆ ಸಮಯ ಕೊಟ್ಟರೆ ಗಿಲ್ಲಿಯನ್ನು ಮಾನ ಮರ್ಯಾದೆ ಕಳೆಯೋದಕ್ಕೆ ನಾನು ಹೋಗ್ತೀನಿ ಅಂತ ನೇರವಾಗಿ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿ ಮೇಲೆ ಕೋಪ ಬಂದಿದ್ಯಾಕೆ ಹಾಗಾದರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಏನಾದರೂ ಇಲ್ಲಿ ಗಿಲ್ಲಿ ವಿಚಾರವನ್ನು, ಅದರ ಜೊತೆಗೆ ಸತೀಶ್ ಅವರ ವಿಚಾರವನ್ನು ಗಿಲ್ಲಿ ಏನಾದರೂ ಮಾತಾಡಿದ್ದಾರಾ, ವೈಯಕ್ತಿಕವಾಗಿ ಏನಾದರೂ ಮಾತಾಡಿದ್ದಾರಾ? ಸೊ ಈಗ ವೈಯಕ್ತಿಕವಾಗಿ ಇವರು ನಿಂದಿಸ್ತಾ ಇದ್ದಾರೆ ಅಂತಂದಾಗ, ವೈಯಕ್ತಿಕವಾಗಿ ಮಾತಾಡಿದ್ದಾರೆ ಅಂತಂದಾಗ ಗಿಲ್ಲಿಯೂ ಕೂಡ ಏನಾದರೂ ಮಾತಾಡಿದ್ದಾರಾ? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ನೋಡಿ, ಈಗ ಅಭಿಮಾನಿಗಳು ಹಿಂಗೆ ಸತೀಶ್ ವಿರುದ್ಧ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಅಂತಂದರೆ, ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಏನು ಕೀರ್ತಿ ಗುಡ್ಡಾಕಿದಿರಿ ಅಂತ ನಾವು ನೋಡಿದ್ದೀವಿ, ಯಾವಷ್ಟು ನೀವು ಆಟ ಆಡಿದ್ದೀರಿ ಅಂತ ನಮಗೆಲ್ಲರೂ ಕೂಡ ಗೊತ್ತಿದೆ. ಈಗ ಅಲ್ಲೇನೂ ಕೂಡ ಕೀರ್ತಿ ಗುಡ್ಡ ಹಾಕಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಸಿಕ್ಕಾಪಟ್ಟೆ ಏನು ಬೇಕಾದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಿ ಅಂತ ಈಗ ಗಿಲ್ಲಿ ಅಭಿಮಾನಿಗಳು ತರಾಟೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಬೇಕಾದಂಗೆ ಒಂದು ಕಡೆ ಸತೀಶ್ ಅವ್ರನ್ನ ಟ್ರೋಲ್ ಮಾಡುವಂಥ ಕೆಲಸ ಆಗ್ತಾ ಇದೆ. ನೋಡೋಣ, ಈ ರೀತಿಯಾದಂಥ ಅವಾಚ್ಯ ಪದಗಳು ಒಂದು ಕಡೆ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟೊಂದು ಅಂದರೆ ಇಷ್ಟರ ಮಟ್ಟಿಗೆ ಕೀಳವಾಗಿ ಒಂದು ಕಡೆ ನಿಂದಿಸುವುದು ಸರಿಯಲ್ಲ ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ.